ಮುಂದಿನದ್ದು ಕೂಡ ಬಹಳ ಪಾಪ್ಯುಲರ್ ಆಗಿರುವಂತಹದ್ದು ಎಂಡೋಮೆಂಟ್ ಪ್ಲಾನ್. ವರ್ಷ ವರ್ಷ ಇಷ್ಟು ಹಣ ಅಂತ ಕಟ್ಕೊಂಡು ಹೋಗ್ತೀರಿ, ಕೊನೆಯಲ್ಲಿ ನಿಮಗೆ 60 ವರ್ಷ ಅಂತ ಇಟ್ಕೊಳ್ಳೋಣ, 60 ವರ್ಷಕ್ಕೆ ಒಂದು ನಿರ್ದಿಷ್ಟವಾದ ಮೊತ್ತವನ್ನು ನಿಮ್ಮ ಕೈ ಕೊಡ್ತಾರೆ. ಇದಕ್ಕೆ ಎಂಡೋಮೆಂಟ್ ಪ್ಲಾನ್ ಅಂತ ಕರೀತೇವೆ. ಮುಂದಿನ ಒಂದು ವೆರೈಟಿ ಆಫ್ ಮ್ಯೂಚುವಲ್ ಫಂಡಿಗೆ ಮನಿ ಬ್ಯಾಕ್ ಪ್ಲಾನ್ ಅಂತ ಕರೀತೇವೆ. ಇದು ಕೂಡ ಬಹಳ ಪಾಪ್ಯುಲರ್. ಯುಲಿಪ್ ಹೋದ್ಮೇಲೆ ನೆಕ್ಸ್ಟ್ ಜನ ಬಳಸ್ಕೊಳ್ಳುವಂಥದ್ದು ಮನಿ ಬ್ಯಾಕ್ ಪ್ಲಾನ್. ಅಂದರೆ ನಿಮಗೀಗ 30 ವರ್ಷ, ನೀವು ನಿಮಗೆ ಒಂದು 20 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ದೀರಿ. ಅದಕ್ಕೆ ನಾವು ಸಮ್ ಅಶ್ಯೂರ್ಡ್ ಅಂತ ಕರಿತೇವೆ. ಸಮ್ ಅಶ್ಯೂರ್ಡ್ ಅಂತಂದ್ರೆ ಆ ಪಾಲಿಸಿದಾರ ಇಲ್ಲದೇ ಇದ್ದರೆ ಮನೆಗೆ 20 ಲಕ್ಷವನ್ನು ಕೊಡಲಾಗುವುದು. ನೀವು ಎಷ್ಟು ಕಂತು ಕಟ್ಟಿದ್ರೂ ಪರವಾಗಿಲ್ಲ, 3 ಕಂತು ಕಟ್ಟಿರ್ಬೋದು, 3 ವರ್ಷ ಕಟ್ಟಿರ್ಬೋದು, 1 ವರ್ಷ ಕಟ್ಟಿರ್ಬೋದು, ಆ 20 ಲಕ್ಷ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಈ ಮನಿ ಬ್ಯಾಕ್ ಪ್ಲಾನ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೀವು 20 ಲಕ್ಷ ಅಂತ ನಿಮ್ಮನ್ನು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಅವ್ರು ಹೇಳ್ತಾರೆ ನಾವು 5 ವರ್ಷಕ್ಕೊಮ್ಮೆ ನಿಮಗೆ 3 ಲಕ್ಷ ಕೊಡ್ತೀವಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳ ಎಜುಕೇಶನ್ಗೆ ಒಂದಷ್ಟು ಖರ್ಚಾಗ್ತಾ ಇರ್ಬೋದು, ಮನೆಯ ರಿಪೇರಿಗೆ ಒಂದಷ್ಟು ಖರ್ಚಾಗ್ತಾ ಇರ್ಬೋದು, ಮತ್ತೆ ಒಂದಷ್ಟು ಹಣ ಕಾಯಿಲೆ ಕಸಾಲೆಗೆಲ್ಲ ಬರ್ಬೋದು. ಆ ಹಣ 3 ಲಕ್ಷಕ್ಕೋಸ್ಕರ ಕೊಡ್ತೇವೆ. ಕೊನೆಯಲ್ಲಿ ಅವಧಿ ಮುಗಿದ ಮೇಲೆ ಏನು ಉಳ್ಕೊಂಡಿದ್ದು ಅದಕ್ಕೆಲ್ಲವನ್ನು ಬಡ್ಡಿ ಸೇರಿಸಿ ಕೊಡ್ತೇವೆ. ಇನ್ನೂ ಒಂದು ವೆರೈಟಿ ಇದೆ, ರಿಟೈರ್ಮೆಂಟ್ ಪ್ಲಾನ್. ವೀಕ್ಷಕರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನು ಬೇಕಂತ ಇದನ್ನು ಸ್ಲೈಡಿನ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ನೋಟ್ಸು ಮಾಡ್ಕೋಬಹುದು, ಯೋಚನೆಯನ್ನು ಮಾಡಬಹುದು, ಸ್ಲೈಡ್ಗಳನ್ನು ಓದ್ಬೋದು, ವಿಡಿಯೋನ ಅಕಸ್ಮಾತ್ ಈ ವಿಡಿಯೋ ಏನಾದರೂ ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಬರುತ್ತೆ ಅಂತಂದ್ರೆ ಅದನ್ನು ಪಾಸ್ ಮಾಡಿಕೊಂಡು ಕೂಡ ನನ್ನ ಸ್ಲೈಡ್ಗಳನ್ನು ಓದ್ಬೋದು. ರಿಟೈರ್ಮೆಂಟ್ ಪ್ಲಾನ್ ಅಂದರೆ ನಿಮಗೀಗ 30 ವರ್ಷ, ವರ್ಷಕ್ಕೆ ಇಷ್ಟು ಅಂತ ಹಣವನ್ನು ಹಾಕೊಂಡು ಹೋಗ್ತೀರಿ. 60 ವರ್ಷ ಆದಾಗ ಒಂದು ದೊಡ್ಡ ಮೊತ್ತ ನಿಮ್ಮದಾಗುತ್ತೆ. ಮುಂದಿನ ವೆರೈಟಿ ಚೈಲ್ಡ್ ಇನ್ಶೂರೆನ್ಸ್ ಪ್ಲಾನ್. ನಿಮ್ಮ ಮನೆಗೆ ಇನ್ಶೂರೆನ್ಸ್ ಅಡ್ವೈಸರ್ ಅವರು ಬರಬಹುದು. ನಿಮ್ಮ ಮನೆಯಲ್ಲಿ ಒಂದು 3 ವರ್ಷದ ಮಗು ಇರಬಹುದು, ಹುಡುಗ ಇರಬಹುದು, ಹುಡುಗಿ ಇರಬಹುದು. ಆಗ ಅವ್ರು ಹೇಳ್ತಾರೆ ತಿಂಗಳು ಇಷ್ಟು ಕಟ್ಕೊಂಡು ಹೋಗಿ, ನಿಮ್ಮ ಮಗನಿಗೆ ಮಗಳಿಗೆ 18 ವರ್ಷ ಆದಾಗ ಎಜುಕೇಷನಿಗೆ ದುಡ್ಡು ಬೇಕಾಗುತ್ತೆ, ಆಗ ನಾವು ಇಂತಿಷ್ಟು ಹಣವನ್ನು ಕೊಡುತ್ತೇವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇರೋದು ಗ್ರೂಪ್ ಇನ್ಶೂರೆನ್ಸ್ ಪ್ಲಾನ್. ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಮತ್ತು ಬಹಳ ಜನ ಇದನ್ನು ಬಳಸ್ಕೊಳ್ತಾನೂ ಇಲ್ಲ. ಅಂದರೆ ಈ ಕಾರ್ಪೊರೇಟ್ ಆರ್ಗನೈಸೇಷನ್ಸು, ಬ್ಯಾಂಕಿನಲ್ಲಿ ಇವರೆಲ್ಲ ಒಂದು ಗ್ರೂಪ್ ಇನ್ಶೂರೆನ್ಸ್ ಅಂತ ಮಾಡಿರ್ತಾರೆ. ಮತ್ತೆ ಹೆಚ್ಚು ಕಡಿಮೆ ಆದರೆ 1 ಲಕ್ಷ 2 ಲಕ್ಷ ನಿಮ್ಮ ಮನೆಗೆ ಬರುತ್ತೆ. ಸರ್, ಈಗ ಎಷ್ಟು ಟೈಪ್ಸ್ ಇದೆ ಇನ್ಶೂರೆನ್ಸ್ ಅಲ್ಲಿ ಅನ್ನೋದನ್ನ ಒಂದು ಬ್ರೀಫ್ ಆಗಿ ಹೇಳಿದ್ರಿ. ಈಗ ಡೀಟೇಲ್ಡ್ ಆಗಿ ಹೇಳ್ಬೇಕಂದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದ್ರೇನು, ಎಂಡೋನ್ಮೆಂಟ್ ಇನ್ಶೂರೆನ್ಸ್ ಏನು, ಮೇನ್ಲಿ ಇದೆರಡರ ಬಗ್ಗೆ ತಿಳಿಸ್ಕೊಡಿ. ಬಹುಶಃ ಪ್ರೇಕ್ಷಕರಿಗೆ ಏನು ಬೇಕು ಅಂತ ನಿಮಗೆ ಗೊತ್ತು, ವೀಕ್ಷಕರಿಗೆ, ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಕೇಳಿದ್ದೀರಿ. ಉದಾಹರಣೆಗೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ರೂ ಕಮ್ಮಿ ಆಗುತ್ತೆ. ಯಾಕಂತಂದ್ರೆ 2 ವಿಧ. ಈಗಾಗಲೇ ಜೀವ ವಿಮೆಯನ್ನು ತೆಗೆದುಕೊಂಡವರು, ಇನ್ನೂ ತೆಗೆದುಕೊಳ್ಳದೆ ಇರುವವರು. ನೀವು ಬಹುಶಃ 2ನೇ ಕ್ಯಾಟಗರಿ ಬರ್ತೀರಿ ಅಂತ ಊಹಿಸ್ಕೊಳ್ತೇನೆ, ನಿಮ್ಮ ವಯಸ್ಸು ನೋಡಿ ಹೇಳ್ತಾ ಇದ್ದೀನಿ. ಈಗಾಗಲೇ ತಗೊಂಡವರಿಗೆ ಒಂದಷ್ಟು ಜ್ಞಾನೋದಯ ಆಗುತ್ತೆ, ತೆಗೆದುಕೊಳ್ಳದೆ ಇದ್ದವರಿಗೆ ದೊಡ್ಡ ಅನುಕೂಲ ಆಗುತ್ತೆ. ನೀವು ಮುಂದಿನ ದಿನಗಳಲ್ಲಿ ನಾನು ಹೇಳಿದ ಇನ್ಶೂರೆನ್ಸ್ ತಗೊಳ್ಬೇಕಾಗತ್ತೆ. ಅಕಸ್ಮಾತ್ ಈ ಕಾರ್ಯಕ್ರಮವನ್ನು ನೋಡ್ತಿರುವವರಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲಿ ಯುವಕರು ಯುವತಿಯರಿದ್ದಾರೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ನೋಡ್ಲಿಕ್ಕೆ ಹೇಳಿ ಮತ್ತು ಅದರಂತೆ ಅವರು ಇನ್ಶೂರೆನ್ಸ್ನ ಆಯ್ಕೆಯನ್ನು ಮಾಡಲಿ. ಮೊದಲಿಗೆ ನಾನು ಮಾತಾಡಿದ್ದು ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಆರ್ ಟರ್ಮ್ ಪ್ಲಾನ್ ಅಂತ ಹೇಳ್ತಿದ್ದಾಗೆ ಬಹಳ ಜನ ಹೇಳ್ತಾರೆ, ಸರ್ ನಾನು ಕೂಡ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೇನೆ. ತಪ್ಪು. ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಂಡವರ ಸಂಖ್ಯೆ ಅತೀ ಕಡಿಮೆ ಭಾರತದಲ್ಲಿ. ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ಸು ಯಾರಿಗೂ ಅದನ್ನು ಸಲಹೆ ಕೊಡುವುದೇ ಇಲ್ಲ. ಯಾಕಂದ್ರೆ ನೀವು ಕೊಡುವಂತಹ ಪ್ರೀಮಿಯಂ ಅತಿ ಕಡಿಮೆ, ಅವರಿಗೆ ಬರ್ತಾ ಇರುವಂತಹ ಅದೇನು ಕಮಿಷನ್ ಇದೆ ಅದು ಕೂಡ ತುಂಬಾ ಕಮ್ಮಿ.
ಜನ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೇನೆ ಅಂದ್ರೆ ಅರ್ಥ ಏನು ಅಂದ್ರೆ ಟರ್ಮಿಗೆ ದುಡ್ಡು ಕಟ್ತಾ ಇದ್ದೇನೆ ಅಲ್ಲ. ಟರ್ಮ್ ಇನ್ಶೂರೆನ್ಸ್ ಅನ್ನುವಂಥದ್ದು ಸಿಂಪ್ಲೆಸ್ಟ್ ಅಂಡ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲೈಫ್ ಇನ್ಶೂರೆನ್ಸ್ ಆಫರ್ಸ್ ಓನ್ಲಿ ಡೆತ್ ಬೆನಿಫಿಟ್ ಟು ದ ಬೆನಿಫಿಷರಿ ಇಫ್ he ಡೈಸ್ ಡ್ಯೂರಿಂಗ್ ದಿ ಪಾಲಿಸಿ ಟೆನ್ಯೂರ್. ಓಕೆ. ಇಲ್ಲಿ ಒಂದು ವಿಚಾರ ನಾನು ಒತ್ತಿ ಹೇಳ್ತೇನೆ. ನನ್ನ ಹತ್ರ ಬಂದವರೆಲ್ಲ ಕೇಳೋದು, ನಾನು ವರ್ಷ ಎಕ್ಸ್ ಅಮೌಂಟನ್ನು ಹಾಕುತ್ತೇನೆ ಮತ್ತು 60ನೇ ವಯಸ್ಸಿನಲ್ಲಿ ನಾನು ಸಾಯದೇ ಇದ್ದರೆ ನಮ್ಮ ಮನೆಗೆ ಎಷ್ಟು ದುಡ್ಡು ಬರುತ್ತದೆ? ನಿಮಗೆ ಬ್ಯಾಡ್ ನ್ಯೂಸ್ ಕೊಡ್ತಾ ಇದ್ದೇನೆ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನು ತಗೊಂಡ್ರೆ 60ನೇ ವಯಸ್ಸಿಗೆ ನೀವು ಇನ್ನೂ ಆರೋಗ್ಯವಾಗಿ ಜೀವನ ನಡೆಸ್ತಾ ಇದ್ದೀರಿ, ಇನ್ನು ಆಯುಷ್ಯ ಮುಂದಕ್ಕೆ ಹೋಗ್ತಾ ಇದೆ ಅಂತಂದರೆ ನಿಮ್ಮ ಮನೆಗೆ 1 ರೂಪಾಯಿ ಕೂಡ ಬರುವುದಿಲ್ಲ. ಅನ್ಬೇಕಾದ್ರೆ ಜನ ಹೇಳ್ತಾರೆ, ಇಲ್ಲ ನಾನು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ಸಿಕ್ಕಲೇಬೇಕು. ನೋಡಿ, ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ ನೀವು ಕಟ್ಟುವಂಥ ಪ್ರೀಮಿಯಂ ಬಹಳ ಕಮ್ಮಿ. ಅಂದಾಜು 1/8 ಆಫ್ ವಾಟ್ ಯು ಪೇ ಫಾರ್ ದ ಅದರ್ ಇನ್ಶೂರೆನ್ಸ್. ನಾನು ಮುಂದಿನ ದಿನಗಳಲ್ಲಿ ಯಾವ ಇನ್ಶೂರೆನ್ಸ್ ಬೆಸ್ಟ್ ಅಂತ ಹೇಳಬೇಕಾದ್ರೆ ನಿಮಗನ್ಸುತ್ತೆ ನಾನು ತಪ್ಪು ಮಾಡಿದ್ದೀನಿ. ಈ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಅಮೌಂಟ್ ಆಫ್ ಕವರೇಜ್ ಜಾಸ್ತಿ ಇರುತ್ತೆ. ನೀವು ಬೇರೆ ಇನ್ಶೂರೆನ್ಸ್ ತಗೊಂಡಾಗ ಸಮ್ ಅಶ್ಯೂರ್ಡ್ ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ಸಮ್ ಅಶ್ಯೂರ್ಡ್ ಜಾಸ್ತಿ ಇರಬೇಕು ಅಂತಂದರೆ ನೀವು ದೊಡ್ಡ ಮೊತ್ತವನ್ನು ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ. ಬಹುಶಃ ನಿಮ್ಮ ಸಂಬಳಕ್ಕಿಂತ ಜಾಸ್ತಿ ಕಟ್ಟುವಂಥ ಸಿಚುವೇಶನ್ ಕೂಡ ಬರ್ಬೋದು. ಟರ್ಮ್ ಇನ್ಶೂರೆನ್ಸ್ನಲ್ಲಿ ಮೆಚುರಿಟಿ ಬೆನಿಫಿಟ್ ಬರೋದಿಲ್ಲ. ಕೇವಲ ನಿಮಗೆ ಹೆಚ್ಚು ಕಡಿಮೆ ಆದರೆ ಕುಟುಂಬಕ್ಕೆ ದೊಡ್ಡ ಅಮೌಂಟ್ ಬರುತ್ತೆ. ಟರ್ಮ್ ಇನ್ಶೂರೆನ್ಸ್ನಲ್ಲಿ ನೀವು ಸುಮಾರು ರೈಡರ್ಸ್ನ ತಗೊಳ್ಬೋದು. ಅದರ ಬಗ್ಗೆ ಮುಂದೆ ಮಾತಾಡ್ತೇನೆ. ಟರ್ಮ್ ಇನ್ಶೂರೆನ್ಸಿನ ಪ್ರೀಮಿಯಮು ಬಹಳ ಅಫೋರ್ಡೆಬಲ್ ಇರುತ್ತೆ ಮತ್ತು ನಿಮ್ಮ ಗಳಿಕೆಯನ್ನು ಪ್ರಾರಂಭ ಮಾಡಿದ ಮೊದಲ ತಿಂಗಳಿನಿಂದಲೇ ಒಂದಷ್ಟು ಹಣವನ್ನು ಜೋಡಿಸಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಅತಿ ಉಪಯುಕ್ತ.